ಭಗವಂತ ಸರ್ವವ್ಯಾಪಿ ಅನ್ನೋದನ್ನ ಯಾವ ರೀತಿ ನಾವು ತಿಳ್ಕೊಬೋದು? ಫಾರ್ ಎಕ್ಸಾಂಪಲ್ ಏನು ಗೊತ್ತಾ, ಈಗ ಸೂರ್ಯನ ನಾವು ಪ್ರತ್ಯಕ್ಷ ದೇವರು ಅಂತ ಹೇಳ್ಬೋದು. ಯಾಕಂದ್ರೆ ಸೂರ್ಯ ನೋಡಿ ಡೈಲಿ ಅವನು ರೊಟೇಟ್ ಆಗ್ತಾ ಇರ್ತಾನೆ. ಈಗ ಪಶ್ಚಿಮಕ್ಕೆ ಹೋಗ್ತಾನೆ ಮತ್ತೆ ಪೂರ್ವಕ್ಕೆ ಬರ್ತಾನೆ, ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನೆ. ಒಂದು ದಿನಾನೂ ಅವನು ಸ್ಟಾಪ್ ಮಾಡಲ್ಲ. ಅದು ಮಾಡುವಂಥದ್ದು ಸಾಮಾನ್ಯ ಮನುಷ್ಯರು ಎಷ್ಟೇ ಅವ್ರಿಗೆ ಎನರ್ಜಿ ಇದ್ರೂ ಅವ್ರು ಮಾಡೋಕ್ಕಾಗಲ್ಲ. ಎಷ್ಟು ದಿನ ಮಾಡ್ತಾರೆ ಮನುಷ್ಯ? ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಸೂರ್ಯನ ಪ್ರತ್ಯಕ್ಷ ದೇವರು, ಸೂರ್ಯ ನಾರಾಯಣ ಅಂತ ಕರಿತೀವಿ. ಮತ್ತು ಸೂರ್ಯನಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತಲೂ ಹೇಳ್ತೀವಿ. ಮತ್ತು ಆದಿಶಕ್ತಿನೂ ಸೂರ್ಯನಲ್ಲಿ ಭಾನುಮಂಡಲ ಮಧ್ಯಸ್ಥ ಅಂತಲೂ ಹೇಳ್ತೀವಿ. ಹಾಗಾಗಿ ನಾವು ದೇವರಿಲ್ಲ ಅಂತಾರಲ್ಲ, ಅರ್ಥ ಮಾಡ್ಕೊಳ್ಬೇಕು. ಸೂರ್ಯ ಒಂದು ಪ್ರತ್ಯಕ್ಷ ದೇವರು ಅಂತ. ಪುರಾತನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಗ್ರೀಕರು ಅಷ್ಟೇ, ಪುರಾತನ ಕಾಲ ಪ್ರಾಚೀನ ಕಾಲದಲ್ಲಿ ಗ್ರೀಕರು ಅಷ್ಟೇ ಪ್ರಕೃತಿಯ ಆರಾಧನೆ ಮಾಡ್ತಾಯಿದ್ರು. ಹಾಗೆ ಸೂರ್ಯ ಬೆಳಕನ್ನು ಕೊಡ್ತಾನೆ. ನಮಗೆ ಕರೆಂಟು ಇವಾಗಿದೆ, ರಾತ್ರಿ ಎಲ್ಲ ನಮಗೆ ಬೆಳಕು ಬರುತ್ತೆ. ಆದರೂ ಸೂರ್ಯ ಬೆಳಕು ಕೊಟ್ಟಾಗ ಗಿಡ ಮರಗಳು ಹಸಿರು ಸೂರ್ಯನಿಂದಲೇ ಬರೋದು. ಆಹಾರೋತ್ಪನ್ನ, ವ್ಯವಸಾಯ ಎಲ್ಲ ಸೂರ್ಯನಿಂದಲೇ ಆಗೋದು. ಹಾಗಾಗಿ ಭಗವಂತ ಸರ್ವವ್ಯಾಪ್ತಿ ಹೇಗೆ, ಅದು ಸೂರ್ಯ ಯಾರು ಮಾಡಿರೋದು? ಪ್ರಕೃತಿ. ಹಾಗಾಗಿ ಅದು ದೇವರು ಅಂತ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಅದಕ್ಕಿಂತ ಬಲಿಷ್ಠವಾದ ಸೂರ್ಯ ಏನು, ಬೆಳಗ್ಗೆ ಉದಯ ಆದ್ರೆ ಸಾಯಂಕಾಲವರೆಗೂ ಇರ್ತಾನೆ. ಆಮೇಲೆ ಏನು, ಸೂರ್ಯ ಇಲ್ಲ. ಆದ್ರೆ 24 hours ಏನಿರುತ್ತೆ ನಮ್ಮ ಹತ್ರ, ನಾವೇ ಮಾಡ್ಕೊಳಕ್ ಆಗ್ತಿರುವಂತದ್ದು ಯಾವುದು ಅಂತಂದ್ರೆ ವಾಯುದೇವನಿಗೆ ಏನಂತೀವಿ ಅಂದ್ರೆ ಪ್ರಾಣದೇವ ಅಂತ ಹೇಳ್ತೀವಿ. ಯಾಕಂದ್ರೆ ಅವನು 24 hours ನಮ್ಗೆ ಆಕ್ಸಿಜನ್ ಕೊಡ್ತಾ ಇರ್ತಾನೆ. ಈಗ ಕರೋನಾನಲ್ಲಿ ನೋಡಿ ಆಕ್ಸಿಜನ್ ಬೆಲೆ ಏನು ಅಂತ ಅವಾಗ ಗೊತ್ತಾಯ್ತು. ಅದರಲ್ಲಿ ನೋಡಿ ಭಗವಂತ ಸರ್ವವ್ಯಾಪ್ತಿ ಅಂತ. ಏನ್ ನಾವು ಕರ್ಮಗಳು ಮಾಡ್ತಿರ್ತೀವಲ್ಲ, ಆ ದೇವ್ರು ನೋಡ್ತಾ ಇಲ್ಲ, ಕಣ್ಮುಚ್ಕೊಂಡಿದ್ದಾನೆ ಅಂತ ಅನ್ಕೊಳ್ತೀವಿ. ದೇವ್ರು ನಮಗೆ ಕಾಣ್ತಾ ಇಲ್ಲ, ದೇವ್ರು ನಮ್ಮನ್ನು ನೋಡ್ತಾ ಇಲ್ಲ, ಎಲ್ಲಿ ನೋಡ್ತಾ ಇದ್ದಾನೆ ದೇವರು ಅಂದ್ಬಿಟ್ಟು ನಾವು ಧೈರ್ಯವಾಗಿ ಏನೇನೋ ಮಾಡ್ತಿರ್ತೀವಲ್ಲ. ನೀವು ದೊಡ್ಡ ದೊಡ್ಡ ಋಷಿ ಮುನಿಗಳ ಇತಿಹಾಸ ನೋಡೋದು ಬೇಡ, ದೊಡ್ಡ ದೊಡ್ಡ ಗ್ರಂಥಗಳು ನೋಡೋದು ಬೇಡ. ಈಗಲೇ ನಡೀತಾ ಇದೆ ಅವ್ರು ಮಾಡಿರೋ ಕರ್ಮ ಹೆಂಗೆ ರೊಟೇಟ್ ಆಗ್ತಾ ಇರುತ್ತೆ ಅಂತ. ಹಾಗೆ ದೇವ್ರಿದ್ದಾನೆ ಅನ್ನೋದಕ್ಕೆ ಈ ಪ್ರಾಣದೇವ, ವಾಯುದೇವ ಅವನೇ ಮುಖ್ಯ ಕಾರಣ. ನಾವು ಸೂರ್ಯ ಉದಯ ಆಗ್ತಿದಂಗೆ ಬೆಳಗ್ಗೆ ಎದ್ದು ಅವ್ನು ಬರ್ತಾನೆ ಅಂದ್ಬಿಟ್ಟು ಬಂದ್ಬಿಡ್ತಾನೆ ಅಂತ ನಾವು ಮಲ್ಕೊಂಡಿರ್ತೀವಿ. ಬರ್ತಾನೆ ಬಿಡು, ಸೂರ್ಯ ಬರ್ತಾನೆ, ಬೆಳಕು ಕೊಡ್ತಾನೆ, ಎಲ್ಲ ಆಗುತ್ತೆ. ಹಾಗೆ ಸೂರ್ಯನ ಬೆಲೆನೇ ನಮ್ಗೆ ಗೊತ್ತಿಲ್ಲ, ಮಲ್ಕೊಂಡೇ ಇರ್ತೀವಿ. ಹಾಗಾಗಿ ಸೂರ್ಯನೇ ಭಗವಂತ, ವಾಯುನೇ ಪ್ರಾಣದೇವ. ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅನ್ನೋದಕ್ಕೆ ಪ್ರಾಣದೇವನೇ ಕಾರಣ. ನಮಗೆ ಗೊತ್ತಿಲ್ಲದೆ ನಡೀತಾ ಇರುತ್ತೆ ಎಲ್ಲನೂ. ಮತ್ತೆ ಅವನು ಸರ್ವವ್ಯಾಪಿ, ಎಲ್ಲ ಕಡೆಯಲ್ಲೂ ಇದ್ದಾನೆ. ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ನೋಡಿ. ಗಾಳಿ ಎಲ್ಲಾದ್ರೂ ಕಾಣುತ್ತಾ? ಕಾಣಲ್ಲ. ಆದರೆ ಅದನ್ನ ನಾವು ನಿಧಾನವಾಗಿ ನೋಡಿದ್ರೆ, ಗಮನಿಸಿದ್ರೆ ಸೂಕ್ಷ್ಮವಾಗಿ ಕಾಣಿಸುತ್ತೆ ವಾಯು. ಮತ್ತೆ ಇನ್ನೊಂದೇನು ಗೊತ್ತಾ, ಈ ಸೂರ್ಯರಶ್ಮಿ ಬೀಳುತ್ತೆ ನೋಡಿ, ಅದರಲ್ಲೆಲ್ಲ ಕಾಣ್ತಾ ಇರುತ್ತೆ ಸಣ್ಣ ಕಣಗಳು, ಧೂಳಿನ ಕಣಗಳು. ಸೂರ್ಯರಶ್ಮಿ ಬೆಳಕಿನ ಕಿಂಡಿಲಿ ಬರ್ತಾ ಇರುತ್ತೆ. ಅದ್ರಲ್ಲಿ ನೀವು ಗಮನಿಸಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ. ಇನ್ನೊಂದು ಏನು ಗೊತ್ತಾ, ನಾವು ದೇವರು ಇದ್ದಾನೆ ಅನ್ನೋದಕ್ಕೆ ಒಂದು ನೇಚರು ಏನೇನು ಮಾಡುತ್ತೆ ಅಂತಂದ್ರೆ, ಈಗ ನಮ್ಗೊಂದು ಸಣ್ಣ ಗಾಯ ಆಗ್ಬಿಡುತ್ತೆ ಅನ್ಕೊಳ್ಳಿ, ನಾವು ಮೆಡಿಸನ್ ತಗೋತೀವಿ, ಇಂಜೆಕ್ಷನ್ ತಗೋತೀವಿ. ಸಣ್ಣ ಗಾಯಕ್ಕೆ ಏನು ತಗೊಳ್ಳೋದೇ ಬೇಡ ಬಿಡಿ. ಹಾಗೆ ಆ ಚರ್ಮ ಹಿಂಗೆ ಕಟ್ಟಾಗಿರುತ್ತಲ್ಲ, ಅದು ತಂತಾನೆ ಹಿಂಗೆ ಅಡ್ಜಸ್ಟ್ ಆಗುತ್ತೆ. ಅದೆಲ್ಲ ಪ್ರಕೃತಿ. ನಮಗೆ ಗೊತ್ತಿಲ್ದಿರ ನಮ್ಮ ಶರೀರದಲ್ಲಿ ಎಲ್ಲ ಕೆಲಸ ನಡೀತಾ ಇರುತ್ತೆ. ನಾವಿವಾಗ ಊಟ ಮಾಡ್ತೀವಿ, ಒಳ್ಳೆ ಫುಡ್ ತಿಂತೀವಿ. ಆ ಫುಡ್ ಏನಾಗುತ್ತೆ, ಬ್ಲಡ್ ಕನ್ವರ್ಟ್ ಆಗುತ್ತೆ, ಮತ್ತು ಯೂರಿನ್ ಕನ್ವರ್ಟ್ ಆಗುತ್ತೆ, ಬೇಡವಾದಂಥ ತ್ಯಾಜ್ಯ ವಸ್ತು ಕನ್ವರ್ಟ್ ಆಗುತ್ತೆ. ಅದೆಲ್ಲ ನಮಗೆ ಗೊತ್ತಿಲ್ಲ, ಅದೆಲ್ಲ ನಡೀತಾ ಇದೆ ನಮ್ಮ ಶರೀರದಲ್ಲಿ. ಹಾಗಾಗಿ ನಾವು ಈ ಒಂದು ಪ್ರಕ್ರಿಯೆ, ನೇಚರ್ ಪ್ರಕ್ರಿಯೆ ಬಗ್ಗೆ ನಾವು ನಂಬಬೇಕು. ನಮಗೆ ಕಾಣ್ದಿರುವಂಥದ್ದು ಒಂದು 6th ಸೆನ್ಸ್ ನಡೀತಾ ಇದೆ ಅಂತ, ಆ 6th ಸೆನ್ಸ್ ಮೇಲೆ ನಾವು ಗಮನ ಇಡಬೇಕು. ಸೂಕ್ಷ್ಮವಾಗಿ ನಾವು ಗಮನಿಸಿ ಅದ್ರ ಮೇಲೆ ನಂಬಿಕೆ ಇಟ್ಟು ನಡಿಬೇಕು.